ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ಜೆಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಖ್ಯಾತ ಗಾಯಕಿ ನಾಗವೇಣಿರವರ ಸಾರಥ್ಯದಲ್ಲಿ ಕರೋಕೆ ಗಾಯನ ಸಂಗೀತ ರಸಸಂಜೆ ಕಾರ್ಯಕ್ರಮವು ಮನೋಹರವಾಗಿ ಮೂಡಿಬಂದು ಗಾನಪ್ರಿಯರ ಮನಸ್ಸೂರೆಗೊಂಡಿತು. ವಿಶೇಷವಾಗಿ ಚಿಕ್ಕಬಾಣಾವರದ ವಾಸಿಗಳಾದ ಅಕ್ಬರ್ ಶರೀಫ್ ರವರ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಎರಡು ಕನಸು ಚಿತ್ರದ ಎಂದೆಂದಿಗೂ ನಿನ್ನನ್ನು ಮರೆತು ಹಾಡಿಗೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತು ಎಲ್ಲೆಡೆ ಒನ್ಸ್ ಮೋರ್ ಎಂಬ ಧ್ವನಿ ಕೇಳಿ ಬಂದಿತು. ನನ್ನ ಹೆಸರು ಅಕ್ಬರ್ ಶರೀಫ್ ಅಂತ. ನಾನು ಇಂಡಿಯನ್ ರೈಲ್ವೇಸ್ನಲ್ಲಿ ಚೀಫ್ ಟಿಕೆಟ್ ಇನ್ಸ್ಪೆಕ್ಟರ್ ಆಗಿದೆ. ಈಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದೀನಿ. ಈಗ ಒಂದು ರೀಸೆಂಟಾಗಿ ನಾಗವೇಣಿ ಮೇಡಮ್ ಅವರು ಐಕಾನಿಕ್ ಈವೆಂಟ್ಸಿಂದ ಒಳ್ಳೆ ಒಂದು ಪ್ರೋಗ್ರಾಮ್ ಮಾಡಿದ್ರು ರವೀಂದ್ರ ಕಲಾಕ್ಷೇತ್ರದಲ್ಲಿ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ತುಂಬ ಜನ ಬಂದಿದ್ದರು, ಜನಗಳೆಲ್ಲ ಬಂದಿದ್ದರು. ತುಂಬ ಸಂತೋಷ ಆಯ್ತು. ಇವತ್ತು ನಮಗೂ ಹಾಡೋಕ್ಕೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟರು. ಕನ್ನಡ ಹಾಡು, ಹಿಂದಿ ಹಾಡು ಎಲ್ಲ ಹಾಡೋಕ್ಕೆ ಹೇಳಿದ್ರು. ಪ್ಲಸ್ ಆಡಿಯನ್ಸು, ತುಂಬ ಆಡಿಯನ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ತುಂಬ ಒಳ್ಳೆ ಆಡಿಯನ್ಸ್ ಇದ್ರು ಇವತ್ತು. ತುಂಬ ಚೆನ್ನಾಗಿತ್ತು. ನನ್ನ ಇನ್ಸ್ಪಿರೇಷನು ಮೊಹಮ್ಮದ್ ರಫಿ, ಡಾಕ್ಟರ್ ರಾಜ್ಕುಮಾರ್ ಅವರು, SP ಬಾಲಸುಬ್ರಹ್ಮಣ್ಯಂ ಅವ್ರ ಹಾಡುಗಳು ಕೇಳ್ತಾ ಕೇಳ್ತಾ ಹೀಗೆ ಕಲ್ತ್ಬಿಟ್ಟು ಹಾಡೋದೆಲ್ಲ ಕಲ್ತಿದ್ದೀನಿ.
ಕನ್ನಡ ಹಾಡುಗಳು ಇವತ್ತೊಂದು ಹಾಡಿದೆ ಎಂದೆಂದು ನಿನ್ನನ್ನು ಮರೆತು ತುಂಬ ಇಷ್ಟಪಟ್ಟರು, ಜನಗಳೆಲ್ಲ ತುಂಬ ಇಷ್ಟಪಟ್ಟರು. ಇವತ್ತು ತುಂಬ ಸಂತೋಷ ಆಯಿತು.